ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪದ್ಮಗೌಡ. ನನ್ನ ಆರ್ಜಿಸ್ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿಂದು ನಂದು 5ನೇ ದಿನ, 30 ದಿನದ 1 ಅವರ್ ಫಿಸಿಕಲ್ ವರ್ಕೌಟ್ ಚಾಲೆಂಜಲ್ಲಿ ನಂದು 5ನೇ ದಿನ. ಆ್ಯಸ್ ಯೂಶ್ವಲ್ 5 ಗಂಟೆಗೆ ಎದ್ದು ಫ್ರೆಶಪ್ ಆಗಿ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಎದ್ದೇಳಲಿಕ್ಕೇನು ಕಷ್ಟ ಅನಿಸಿಲ್ಲ, ಆರಾಮಾಗೆ ಎದ್ದು ಕೆಲಸ ವರ್ಕೌಟ್ ಶುರು ಮಾಡಿದ್ದೀನಿ. ಹಿಂದಿನ ವೀಡಿಯೋಸಲ್ಲೆಲ್ಲ ಸ್ವಲ್ಪ ಮೂವ್ಸ್, ಅಂದರೆ ನೆನ್ನೆ ವೀಡಿಯೋ ಸ್ವಲ್ಪ ಮೂವ್ಸ್ ಎಲ್ಲ ಲೆಥಾರ್ಜಿಕ್ ಆಗಿತ್ತು, ಅಂದರೆ ಸ್ವಲ್ಪ ಏನೂ ಶಕ್ತಿನೇ ಇಲ್ಲದೆ ಇರೋರ ಥರ. ಅದನ್ನು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು, ನಾನು ಯಾಕೆ ಇಷ್ಟು ಲೇಸಿಯಾಗಿ ಮಾಡ್ತಾಯಿದ್ದೀನಿ, ಬೇಕೋ ಬೇಡವೋ ಅಂತ. ಸೊ ಅದಕ್ಕೆ ಇವತ್ತು ನಾನು ಫುಲ್ ಎಫರ್ಟ್ ಹಾಕಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡು ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಥರ ವರ್ಕೌಟ್ ಚೆನ್ನಾಗಿ ನಡೀತಾ ಇದೆ. ನಾನು ನಿಮ್ಗೆಲ್ರಿಗೂ ಒಂದು ವಿಷಯ ಹೇಳಬೇಕು ಅಂತ, ಇವತ್ತು ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ಆ್ಯಕ್ಚುಲಿ. ಏನಂತಂದರೆ, ನಾವು ಎಲ್ಲ ಕೆಲಸಗಳನ್ನೂ ಈಗ ಹೊರಗಡೆ ನಾವು ಕೆಲಸ ಮಾಡೋರಾಗಲಿ ಅಥವಾ ಮನೇಲಿ ಬೇರೆ ಮನೆ ಕೆಲಸಗಳನ್ನಾಗಲಿ ನಮ್ಮ ಜೊತೆ ನಮಗೆ ಮಾಡೇ ಮಾಡ್ತೀವಿ ನಾವು. ಬಟ್ ನಮಗೋಸ್ಕರ ನಾವು ಟೈಮ್ ಕೊಡಬೇಕು ಅಂತ ಬಂದಾಗ ನಮ್ಗೆ ಒಂದು 10 ನಿಮಿಷ 15 ನಿಮಿಷ ವರ್ಕೌಟ್ ಮಾಡೋಕ್ಕೂ ಯೋಚನೆ ಮಾಡ್ತೀವಿ, ಆ ಟೈಮಲ್ಲಿ ಬೇರೆ ಏನಾದ್ರು ಕೆಲಸ ಮಾಡ್ಕೋಬೋದು ಅಂತ. ಸೊ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಅಂತಂದರೆ, ದಯವಿಟ್ಟು ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಒಂದು ಬೆವರು ಇಳಿಯೋಷ್ಟು ಏನಾದರೂ ಒಂದು ಮಾಡಿ ಅಂತ. 5 ನಿಮಿಷದಿಂದನೇ ಶುರು ಮಾಡಿ, ಪರವಾಗಿಲ್ಲ. ಬಟ್ ಏನಾದರೂ ಒಂದು ಶುರು ಮಾಡಿ, ಮಧ್ಯದಲ್ಲಿ ಏನಾದರೂ ಸ್ಟಾಪ್ ಆಯಿತು ಅಂದರೂ ಕೂಡ ನಿಲ್ಲಿಸಬೇಡಿ, ಮತ್ತು ಮರುದಿನ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ಯಾಕೆಂದರೆ ಇವಾಗಿನ ವಾತಾವರಣ ಮತ್ತು ನಾವು ತಿಂತಾ ಇರೋ ಆಹಾರ, ನಮಗೆ ಇರೋ ಜೀವನ ಶೈಲಿ ಹೇಗಿದೆ ಅಂತಂದರೆ, ನಾವೆಲ್ಲ ಪೌಷ್ಟಿಕ ಆಹಾರನೇ ತೊಗೊಂಡ್ರೂ ಸಹ ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ವರ್ಕೌಟ್ ಆಗಲಿ ಅಥವಾ ಒಂದು ಸ್ಟ್ರೆಚಿಂಗ್ ಆಗಲಿ ಏನೂ ಸಿಗ್ದಲೇ ತುಂಬ ಇಶ್ಯೂಸ್ ಆಗ್ತಾಯಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಸಮಸ್ಯೆಗಳಾಗತ್ತೆ. ಸೊ ಅದನ್ನು ನಾವು ಬರೀ ಡಾಕ್ಟ್ರ್ ಹತ್ರ ಹೋಗೋದು, ಟ್ರೀಟ್ಮೆಂಟ್ ತೊಗೊಳ್ಳೋದು ಅನ್ನೋದಕ್ಕಿಂತ ನಮ್ಮಿಂದ ಏನಾಗುತ್ತೆ ನಮ್ಮ ಕೈಯಲ್ಲಿ ಅದನ್ನು ಮಾಡಬೇಕು. ಬರೀ ನಾವು ನಮ್ಮ ಸಮಸ್ಯೆಗಳಿಗೆ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ತೊಗೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಕೈಯಿಂದ ಆಗೋದೇ ಎಫರ್ಟ್ ಕೂಡ ನಾವು ಹಾಕಬೇಕು. ಸೊ ಇವಾಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ ನಾವು, ಹಾರ್ಮೋನಲ್ ಇಶ್ಯೂಸು ಮತ್ತು ವೆಯ್ಟ್ ಒಬೆಸಿಟಿ ಅಂದರೆ ಬೊಜ್ಜುತನ ಎಲ್ಲ ಜಾಸ್ತಿ ಆಗ್ತಾಯಿದೆ. ಇದನ್ನೆಲ್ಲ ಸ್ವಲ್ಪ ನಾವು ನಮ್ಮ ಎಫರ್ಟ್ ಹಾಕಿ ಸ್ವಲ್ಪ ವರ್ಕೌಟ್ ಮಾಡೋದ್ರಿಂದ, ಸ್ವಲ್ಪ ಬೆವರು ಇಳಿಸೋಷ್ಟು ನಮ್ಮ ದೇಹಕ್ಕೆ ಒಂದು ಶ್ರಮ ಕೊಡೋದ್ರಿಂದ ಸ್ವಲ್ಪನಾದ್ರು ಕಂಟ್ರೋಲಿಗೆ ತರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾನು ಮುಂಚೆ ಏನೋ ಒಂದು ಫಿಟ್ಟಾಗಿರಬೇಕು ಅನ್ನೋದಕ್ಕೋಸ್ಕರ ವರ್ಕೌಟ್ ಮಾಡ್ತಿದ್ದೆ ಮುಂಚೆ ಎಲ್ಲ. ಬಟ್ ಇವಾಗ ನನಗೆ ಅನ್ನಿಸ್ತಿರೋದು, ಮೆಂಟಲಿ ಮತ್ತು ಫಿಸಿಕಲಿ ನಾವು ಹೆಲ್ದಿಯಾಗಿರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಫಿಸಿಕಲ್ ವರ್ಕೌಟು ಬೇಕೇ ಬೇಕು ಅಂತ. ಸೊ ದಯವಿಟ್ಟು ನಾನು ಎಲ್ಲರಿಗೂ ನಿಮಗೆ ಸಜೆಸ್ಟ್ ಮಾಡ್ತಿರೋದು ಏನಂತಂದರೆ, ದಯವಿಟ್ಟು ಒಂದು 5 ನಿಮಿಷದಿಂದನಾದ್ರೂ ಶುರು ಮಾಡಿ, ಏನಾದರೂ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದು, ಇಲ್ಲ ವಾಕಿಂಗ್ ಆಗ್ಬೋದು, ಇಲ್ಲ ಯೋಗ ಆಗ್ಬೋದು, ಇಲ್ಲ ಈ ಥರ ವರ್ಕೌಟ್ಸ್ ಎಲ್ಲ ಆಗ್ಬೋದು. ನಿಮ್ಗೆ ಯಾವುದು ಸರಿ ಅನಿಸುತ್ತೋ, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದು ನೀವು ಕಂಟಿನ್ಯೂಯಸ್ ಆಗಿ ತುಂಬ ದಿನಗಳ ಗಟ್ಟಲೆ, ಅಂದರೆ ಕೊನೆ ತನಕ ನಾನು ಮಾಡ್ಬೋದು ಅಂತ ನಿಮ್ಗೆ ಯಾವುದು ಅನಿಸುತ್ತೋ ಅದನ್ನು ನೀವು ಅಟ್ಲೀಸ್ಟ್ ಇವಾಗಿಂದನೇ ಒಂದು 5 ನಿಮಿಷದಿಂದ ಶುರು ಮಾಡಿದ್ರೂ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ. ಆಮೇಲೆ ಇಂಥ ದಿನ 1ನೇ ತಾರೀಕಿಂದ ಮಾಡ್ತೀನಿ, 10ನೇ ತಾರೀಕಿಂದ ಮಾಡ್ತೀನಿ, ಆ ಥರದ್ದೆಲ್ಲ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಸಕ್ಸಸ್ಫುಲ್ ಆಗೋಲ್ಲ. ಏಕೆಂದರೆ ಅದನ್ನು ಮುಂದೆ ಹಾಕೋದೇ ಹೆಚ್ಚು ನಾವು. ಸೊ ದಯವಿಟ್ಟು ಇವತ್ತಿಂದ ಈಗಲಿಂದನೇ ಒಂದು ನಿಮ್ಮ ದಿನಚರಿಯಲ್ಲಿ ಒಂದು 5 ನಿಮಿಷ ಯಾವಾಗ ಫ್ರೀ ಆಗುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ, ಶುರು ಮಾಡಿ. ನಾನು ಹೇಳೋದು, ಮಕ್ಕಳೆಲ್ಲ ಎದ್ಮೇಲೆ ಖಂಡಿತ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ಏನೋ ಒಂದು ಮಾಡ್ತೀವಿ ಅಂತಂದರೆ ಖಂಡಿತ ಆಗೋದಿಲ್ಲ. ನಾನು ಆ್ಯಕ್ಚುಲಿ ಲೇಟಾಗಿ ಹೇಳ್ತಿದ್ದೆ, ಎದ್ಮೇಲೆ ಸಂಜೆ ಹೊತ್ತು ಬಂದು ಮಾಡೋಣ, ಕೆಲಸದಿಂದ ಬಂದುಬಿಟ್ಟು ಮಾಡೋಣ ಆ ಥರ ಎಲ್ಲ ಅಂದ್ಕೊಳ್ತಿದ್ದೆ. ಬಟ್ ಖಂಡಿತ ಅದು ಬಂದಮೇಲೆ ಅಲ್ಲಿಂದ ಬರುವಾಗ ಸುಸ್ತಾಗಿರ್ತಿತ್ತು, ಅಥವಾ ಮನೇಲೇನೋ ಕೆಲಸ ಇರ್ತಿತ್ತು, ಮನೆದೆಲ್ಲ ಕಮಿಟ್ಮೆಂಟ್ಸ್ ಅದೆಲ್ಲ ಇರೋವಾಗ ನಮಗೋಸ್ಕರ ನಮ್ಮ ಟೈಮ್ ಕೊಟ್ಕೊಂಡು ಮಾಡೋದಕ್ಕೆ ಕಷ್ಟ ಅನಿಸುತ್ತೆ. ಸೊ ನೀವು ಬೆಳಗ್ಗೆ ಬೇಗ ಎದ್ದು, ಮಕ್ಕಳೆಲ್ಲ ಎದ್ದೇಳೋಕ್ಕಿಂತ ಮುಂಚೆ ಎದ್ದು ನಿಮಗೋಸ್ಕರ ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ನಾನು ವರ್ಕೌಟ್ ಸೆಷನ್ ಮುಗಿಸಿ ಯೋಗ ಸೆಷನ್ನ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ಇದರ ನೆಕ್ಸ್ಟ್ ಮೆಡಿಟೇಷನ್ ಆ್ಯಸ್ ಯೂಶ್ವಲ್. ಇದಾದಮೇಲೆ ಸಂಜೆ ಕೂಡ ನನ್ನ ಸಂಜೆ ಕೆಲಸದ ವಾಕಿಂಗಿಂದ ಸ್ವಲ್ಪ ಸಮಸ್ಯೆ ಇರೋದು. ಸಂಜೆ ಬಂದ ತಕ್ಷಣ ಅದು ಇದು
ಕೆಲಸ ಮಾಡೋದು ಅಥವಾ ಏನಾದರೂ ಒಂದು ಅಡೆತಡೆಗಳು ಬರುತ್ತೆ ಸಂಜೆ ವಾಕ್ ಮಾಡೋದಕ್ಕೆ. ಸೊ ಅದನ್ನು ಕೂಡ ಬೆಳಗ್ಗೆಗೆ ಮೂವ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡೋಣ. ಬಟ್ ಇವತ್ತು ಸಂಜೆ ಕೂಡ ನಾನು 30 ನಿಮಿಷ ವರ್ಕೌಟ್ ಅಂದರೆ ವಾಕಿಂಗ್ ಕಂಪ್ಲೀಟ್ ಮಾಡಿದೆ. 33 ನಿಮಿಷ ಅನ್ಕೋತೀನಿ. 3 ಕಿಲೋಮೀಟರ್ ಡಿಸ್ಟೆನ್ಸ್ ನಾನು ಕವರ್ ಮಾಡಿದ್ದೀನಿ. ಸೊ ನನಗೆ ಇವತ್ತಿನ ವರ್ಕೌಟ್ ಮುಗಿಸಿರೋದಕ್ಕೆ ತುಂಬ ಖುಷಿ ಇದೆ. ಸೊ ಏನಾದ್ರು ಒಂದು ಶುರು ಮಾಡಿ ದಯವಿಟ್ಟು ನೀವು ನನ್ನ ಅಕೌಂಟಬಿಲಿಟಿ ಪಾರ್ಟ್ನರಾಗಿ ನಾನು ನಿಮ್ಮನ್ನು ತೊಗೊಂಡಿದ್ದೀನಿ. ನೀವು ನೋಡ್ತೀರಾ ಅಂತ ನಾನು ಡೈಲಿ ಇಷ್ಟನ್ನೆಲ್ಲ ಅದಕ್ಕೋಸ್ಕರನಾದ್ರು ನನ್ನ ಪ್ರಯತ್ನನ ನಾನು ಮಾಡ್ತೀನಿ. ಸೊ ನನ್ನ ಜೊತೆ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.